ಪಾಕಿಸ್ತಾನ ಮತ್ತು ಭಾರತ ಯುದ್ಧ ಆಗಿಬಿಟ್ರೆ ಪಾಕಿಸ್ತಾನಕ್ಕೆ ಯಾವ ದೇಶಗಳು ಸಪೋರ್ಟ್ ಮಾಡ್ತಾವೆ ಅನ್ನೋ ಕುತೂಹಲದ ಪ್ರಶ್ನೆ ಇತ್ತು. ಅದರಲ್ಲೂ ಭಾರತ ಅಂತೂ ಎಲ್ಲ ದೇಶಗಳಿಗೆ ಈ ದಾಳಿ ಯಾಕೆ ಮಾಡ್ತಾ ಇದ್ದೀವಿ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೀವಿ ಮತ್ತು ಯಾರ ವಿರುದ್ಧ ನಮ್ಮ ಹೋರಾಟ ಅನ್ನೋದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನ ಭಾರತ ಎಲ್ಲ ದೇಶಗಳಿಗೂ ಕೊಟ್ಟಿತ್ತು. ಅದರಲ್ಲೂ ಉಗ್ರರ ವಿರುದ್ಧ ನಮ್ಮ ಕಾರ್ಯಾಚರಣೆ ಅಂದಂಥ ಸಂದರ್ಭದಲ್ಲಿ ಎಲ್ಲ ದೇಶಗಳು ಕೂಡ ಭಾರತದ ಜೊತೆಗೆ ನಿಂತಿದ್ವು. ಕಾರಣ ಉದ್ದೇಶ ಚೆನ್ನಾಗಿದೆ ಅಂತ ಹೇಳಿ ಇಡೀ ಜಗತ್ತಿಗೆ ಮಾರಕ ಅದು ಉಗ್ರವಾದ ಭಯೋತ್ಪಾದನೆ. ಆ ಭಯೋತ್ಪಾದನೆಯನ್ನ ತೊಲಗಿಸೋದಕ್ಕೆ ಭಾರತ ನೆರವು ನೀಡಿತ್ತು. ಅಘೋಷಿತ ಯುದ್ಧದಲ್ಲಿ ಟರ್ಕಿ ನೆರವು ನೀಡಿದ್ದು ಮಾತ್ರ ಪಾಕಿಸ್ತಾನಕ್ಕೆ. ನಮಗ್ ಹರಾಮ್ ಕೆಲಸ ಅಂದ್ರೆ ಇದೆ ನೋಡಿ. ಪಾಕಿಸ್ತಾನ ಮತ್ತು ಟರ್ಕಿಯ ಉಗ್ರ ಬಾಂಧವ್ಯ ಮತ್ತೆ ಸಾಬೀತಾಗಿದೆ. ಭಾರತದ ಮೇಲಿನ ಪಾಕ್ ದಾಳಿಯಲ್ಲಿ ಟರ್ಕಿ ಡ್ರೋನ್ಗಳನ್ನ ಬಳಕೆ ಮಾಡಿಕೊಂಡಿದೆ. ದಾಳಿಯಲ್ಲಿ ಟರ್ಕಿಶ್ ಅಸಿಗಾರ್ಡ್ ಸೋಂಗರ್ ಡ್ರೋನ್ಗಳ ಸಾಕ್ಷ್ಯಾಧಾರ ಸಿಕ್ಕಿದೆ. ಫೋರೆನ್ಸಿಕ್ ತನಿಖೆಯಲ್ಲಿ ಟರ್ಕಿಯ ಡ್ರೋನ್ ಕೈವಾಡ ಇರೋದು ಕೂಡ ಪತ್ತೆಯಾಗಿರೋದು. ಪಹಲ್ಗಾಮ್ ದಾಳಿ ನಂತರ ಟರ್ಕಿಯ ಯುದ್ಧ ವಿಮಾನ ಪಾಕಿಸ್ತಾನಕ್ಕೆ ಹೋಗಿತ್ತು. ಆಗ ನೀವ್ಯಾಕೆ ಪಾಕಿಸ್ತಾನಕ್ಕೆ ಯುದ್ಧ ವಿಮಾನವನ್ನ ಕಳುಹಿಸಿಕೊಟ್ರಿ ಅಂತ ಅಂದ್ರೆ ನೋನೋ, ಅದು ಕೇವಲ ಆಹಾರ ಮತ್ತು ಇತರೆ ವಸ್ತುಗಳನ್ನ ಮಾತ್ರ ನಾವು ಪಾಕಿಸ್ತಾನಕ್ಕೆ ಸರಬರಾಜು ಮಾಡಿದ್ದೀವಿ, ಕಳುಹಿಸಿಕೊಟ್ಟಿದ್ದೀವಿ ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನ ಕೊಟ್ಟಿತ್ತು ಇದೇ ಟರ್ಕಿ. ನಮಗ್ ಹರಾಮ್ ರಾಷ್ಟ್ರ ಇದೆಯಲ್ಲ ಟರ್ಕಿ, ನಾವು ಕೇವಲ ಪಾಕಿಸ್ತಾನಕ್ಕೆ ಒಂದಿಷ್ಟು ವಸ್ತುಗಳನ್ನ ಕೊಟ್ಟಿದ್ವಿ, ಫುಡ್ ಕಿಟ್ಗಳನ್ನ ಕಳುಹಿಸಿದ್ವಿ ಅನ್ನೋ ನಿಟ್ಟಿನಲ್ಲಿ ಉತ್ತರವನ್ನ ಕೊಟ್ಟಿತ್ತು. ಆದ್ರೆ ಈಗೇನ್ ಹೇಳುತ್ತೆ ಹಾಗಾದ್ರೆ ಈ ಒಂದು ಟರ್ಕಿ, ಈ ದೇಶ ಏನ್ ಹೇಳುತ್ತೆ ಹಾಗಾದ್ರೆ? ಈ ಹಿಂದಿನಿಂದಲೂ ಕೂಡ ಎಲ್ಲರೂ ಹೇಳ್ತಾ ಇರುವಂತ ಮಾತು ಒಂದೇ, ಪಾಕಿಸ್ತಾನಕ್ಕೆ ಜಗತ್ತಿನ ಯಾವ ರಾಷ್ಟ್ರಗಳು ಬೆಂಬಲವನ್ನ ಕೊಡ್ತಾವೋ ಬಿಡ್ತಾವೋ, ಆದ್ರೆ ಪರೋಕ್ಷವಾಗಿ, ಈಗ ಪ್ರತ್ಯಕ್ಷವಾಗಿ ಅಥವಾ ನೇರವಾಗಿ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡದೇ ಇದ್ರೂ ಕೂಡ ಪರೋಕ್ಷವಾಗಿ ಹಿಂದೆಯಿಂದ ಚೀನಾ ಮತ್ತು ಟರ್ಕಿ ದೇಶಗಳು ಬೆಂಬಲವಾಗಿ ನಿಂತಿರ್ತಾವೆ ಅಂತಾನೆ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಅದು ಮತ್ತೊಮ್ಮೆ ಸಾಬೀತಾಗಿದೆ ಈ ಒಂದು ಸಂದರ್ಭದಲ್ಲಿ. ನೆನಪಿಟ್ಕೊಳ್ಬೇಕಾಗಿತ್ತು ಟರ್ಕಿ ದೇಶ. ಟರ್ಕಿಯಲ್ಲಿ ಭೂಕಂಪ ಆದಂತ ಸಂದರ್ಭದಲ್ಲಿ ಯಾವ ಯಾವ ದೇಶಗಳು ಎಷ್ಟರ ಮಟ್ಟಿಗೆ ಸಹಾಯ ಹಸ್ತವನ್ನ ಚಾಚಿದ್ವು ಅಂತ ಹೇಳಿ. ಇಂಥ ನಮಕ್ ಹರಾಮ್ ದೇಶ ಅಂತ ಗೊತ್ತಿದ್ರೂ ಕೂಡ ಟರ್ಕಿಯ ಬೆಂಬಲಕ್ಕೆ ನಿಂತಿದ್ದು, ಟರ್ಕಿಗೆ ಸಹಾಯ ಹಸ್ತವನ್ನ ಚಾಚಿದ್ದು ನಮ್ಮ ಭಾರತದಿಂದ ಎಲ್ಲಾ ರೀತಿಯಾದಂತ ನೆರವನ್ನ ಘೋಷಣೆ ಮಾಡಲಾಗಿತ್ತು. ಭೂಕಂಪ ಆದಂತಹ ಸಂದರ್ಭದಲ್ಲಿ ಭಾರತ ನೆರವನ್ನ ನೀಡಿತ್ತು. ಎಷ್ಟೇ ನೆರವು ಸಹಾಯ ನೀಡಿದ್ರೂ ಕೂಡ ಟರ್ಕಿ ಏನ್ ಮಾಡಿದೆ, ಈಗ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತ್ಕೊಂಡಿದೆ. ಇದಕ್ಕೆ ನಮ್ಮ ಕಡೆ ಏನಂತಾರೆ, ನಮಕ್ ಹರಾಮ್ ಕೆಲಸ ಅಂತಾರೆ. ನಮಕ್ ಹರಾಮ್ ಕೆಲಸ ಇದೆ. ಕಷ್ಟ ಇದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಹೋಗಿಲ್ಲ ಟರ್ಕಿಗೆ, ಅದರ ಬದಲಾಗಿ ನಮಗೆ ಈ ಟರ್ಕಿ ಯಾವತ್ತೂ ಕೂಡ ಮುಳುವು ಗ್ಯಾರಂಟಿ ಅಂತ ಗೊತ್ತಿದ್ರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಭಾರತ ಟರ್ಕಿಗೆ ಸಹಾಯವನ್ನ ಮಾಡುತ್ತೆ. ಆ ಸಂದರ್ಭದಲ್ಲಿ ಅದನ್ನಾದ್ರೂ ಟರ್ಕಿ ದೇಶ ನೆನಪಲ್ಲಿ ಇಟ್ಕೊಳ್ಬೇಕಾಗಿತ್ತು. ಇವತ್ತು ಅಟ್ಲೀಸ್ಟ್ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡದೆ, ಭಾರತಕ್ಕೂ ಕೂಡ ಸಪೋರ್ಟ್ ಮಾಡದೆ ತಟಸ್ಥವಾಗಿದ್ದಿದ್ರೆ ಈ ರೀತಿಯಾದಂತ ಮಾತುಗಳಾಗ್ತಾ ಇರಲಿಲ್ಲ. ನಮಕ್ ಹರಾಮ್ ದೇಶ ಅಂತಾನೂ ಕೂಡ ಕರೆಸಿಕೊಡ್ತಾ ಇರಲಿಲ್ಲ ಈ ಒಂದು ಟರ್ಕಿ ದೇಶ. ನಿಮ್ಮ ಸಮಸ್ಯೆಗಳನ್ನ ನೀವೇ ತೀರಿಸ್ಕೊಂಡ್ಬಿಡಿ ಅಂತ ಹೇಳಿ ಸೈಲೆಂಟ್ ಆಗಿದ್ರೆ ಅದು ಬೇರೆ ರೀತಿಯಾದಂತ ಒಂದು ಬೆಳವಣಿಗೆ ಆಗ್ತಾ ಇತ್ತು. ಅದನ್ನ ಬಿಟ್ಟು ಯುದ್ಧ ವಿಮಾನವನ್ನ ಕಳಿಸೋದಂತೆ, ಡ್ರೋನ್ಗಳನ್ನ ಕಳಿಸೋದಂತೆ, ಇದು ನಮಕ್ ಹರಾಮ್ ಕೆಲಸ ಅಲ್ಲದೆ ಇನ್ನೇನು. ಅದು ಕೂಡ ಕಷ್ಟ ಕಾಲದಲ್ಲಿ, ಟರ್ಕಿ ಕಷ್ಟ ಕಾಲದಲ್ಲಿದ್ದಂತ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಂತ ಭಾರತದ ವಿರುದ್ಧವೇ ಮಸಲತ್ತು ಮಾಡುತ್ತೆ ಈ ಒಂದು ಟರ್ಕಿ ದೇಶ ಅಂದ್ರೆ ಅದು ಉಗ್ರರನ್ನೇ ಸಪೋರ್ಟ್ ಮಾಡಿದಂಗಲ್ವಾ? ಈ ಮೊದಲಿನಿಂದಲೂ ಕೂಡ ಅಷ್ಟೇ ಉಗ್ರರನ್ನ ಸಪೋರ್ಟ್ ಮಾಡಿಕೊಂಡೇ ಬರ್ತಾ ಇದೆ ಟರ್ಕಿ. ಅದರಲ್ಲೂ ಪಾಕಿಸ್ತಾನವನ್ನ ಯಾವತ್ತೂ ಕೂಡ ನಮ್ಮ ಸಹೋದರ ದೇಶ, ನಮ್ಮ ಬ್ರದರ್ಸ್ ಇದಾರಲ್ಲಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಟರ್ಕಿಯವರು. ಯಾಕೆ ಅಂತ ಹೇಳಿದ್ರೆ ಅದು ಮುಸ್ಲಿಂ ರಾಷ್ಟ್ರ, ಹಾಗಾಗಿ ಅಷ್ಟು ಈಸಿಯಾಗಿ ಹೆಂಗೆ ಬಿಟ್ಕೊಡೋದಕ್ಕೆ ಸಾಧ್ಯ? ನೋಡಿ, ಉಗ್ರರನ್ನ ಹೊಡೆದಾಕಿದ್ದಕ್ಕೆ ಈ ಎರಡೂ ದೇಶಗಳಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇನ್ನೊಂದಿದೆ ಚೀನಾ, ಅವರು ಸ್ವಲ್ಪ ಯಾಕೋ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಆದರೆ ಒಳಗೊಳಗೆ ಭಾರತದ ವಿರುದ್ಧ
ಪಾಕಿಸ್ತಾನವನ್ನ ಹೆಂಗೆ ಚೂ ಬಿಡಬೇಕು ಅನ್ನೋದು ಚೀನಾಗ್ ಚೆನ್ನಾಗಿ ಗೊತ್ತಿದೆ. ಆ ನಿಟ್ಟಿನಲ್ಲಿ ಇಂಡೈರೆಕ್ಟ್ ಆಗಿ ಕೆಲಸ ಮಾಡ್ತಾನೆ ಇರುತ್ತೆ ಚೀನಾ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರನೇ. ಯಾಕೆ ಅಂತ ಅಂದ್ರೆ ಭಾರತವನ್ನ ಡೈರೆಕ್ಟ್ ಆಗಿ ಎದುರಿಸೋ ತಾಕತ್ತು ಈಗ ಯಾರಿಗೂ ಇಲ್ಲ. ಹಾಗಾಗಿನೇ ಈ ರೀತಿಯಾಗಿ ಇಂಥ ಈ ಬಕ್ರಾ ರಾಷ್ಟ್ರ ಇದೆಯಲ್ಲ, ಅನಿಷ್ಟ ರಾಷ್ಟ್ರ ಪಾಕಿಸ್ತಾನ, ಇದನ್ನ ಚೂ ಬಿಡುವಂತ ಕೆಲಸವನ್ನ ಚೀನಾ ಮತ್ತು ಟರ್ಕಿ ಮಾಡ್ತಾನೆ ಬಂದಿದ್ದಾವೆ ಮೊದಲಿನಿಂದಲೂ ಕೂಡ. ಆದ್ರೆ ಈ ಟರ್ಕಿ ಇವತ್ತು ಏನು ಭಾರತಕ್ಕೆ ಅನ್ಯಾಯ ಮಾಡಿದೆ, ಈ ವಿಚಾರದಲ್ಲಿ ಎಷ್ಟೇ ನೆರವು ನೀಡಿದ್ರು ಸಹಾಯ ಮಾಡಿದ್ರು ಕೂಡ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಕೊಟ್ಟಿದೆಯಲ್ಲ, ಇದು ನಮಕ್ ಹರಾಮ್ ಕೆಲಸವನ್ನ ಮಾಡಿದೆ ಈಗ ಟರ್ಕಿಯಲ್ಲಿ ಭೂಕಂಪ ಆಗಿ ಅಲ್ಲಿನ ಜನ ಲಿಟ್ರಲಿ ಒದ್ದಾಡ್ತಾ ಇದ್ರು. ತಿನ್ನೋದಕ್ಕಿರ್ಲಿಲ್ಲ, ಮಲಗಕೊಳ್ಳೆ ಜಾಗ ಇರಲಿಲ್ಲ, ರಕ್ಷಣೆ ಮಾಡೋದಕ್ಕೆ ಯಾರೂ ಸಹಾಯಕ್ಕೆ ಬಂದಿರಲಿಲ್ಲ ಅವರನ್ನ. ಆ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಭಾರತ ಟರ್ಕಿಗೆ ಸಹಾಯ ಹಸ್ತವನ್ನ ಚಾಚಿತ್ತು. ಅದು ಕೂಡ ಇವರ ಬುದ್ಧಿ ಗೊತ್ತಿದ್ದು ಕೂಡ ಭಾರತ ಅವರಿಗೆ ಸಹಾಯ ಮಾಡೋದಕ್ಕೆ ಮುಂದಾಗಿತ್ತು, ಸಹಾಯ ಮಾಡಿತ್ತು ಕೂಡ. ತನ್ನ ಅಸಲಿ ಬುದ್ಧಿಯನ್ನ ಈಗ ಮತ್ತೊಮ್ಮೆ ತೋರಿಸಿಕೊಟ್ಟಿದೆ ಟರ್ಕಿ. ಉಂಡ ಮನೆಗೆ ಎರಡು ಬಗೆಯೋದಂತಾರಲ್ಲ, ಹಂಗಾಯ್ತು ಪರಿಸ್ಥಿತಿ. ಕಷ್ಟ ಕಾಲಕ್ಕೆ ಮಾತ್ರ ಭಾರತ ಬೇಕು, ಆದ್ರೆ ಭಾರತದ ವಿರುದ್ಧ ಮಾತ್ರ ಕಂಟಿನ್ಯೂಸ್ ಆಗಿ ಕತ್ತಿ ಮಸಿಯುತ್ತಲ್ಲ ಈ ಪಾಕಿಸ್ತಾನ, ಆ ಪಾಕಿಸ್ತಾನವನ್ನ ಯಾವತ್ತೂ ಕೂಡ ನಾವು ಬಿಟ್ಟುಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಅವರು ಇಲ್ಲಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಈ ಮುಖೇನ ಟರ್ಕಿಯ ಡ್ರೋನ್ ಅವಶೇಷಗಳು ಪತ್ತೆಯಾಗಿದ್ದಾವೆ. ಸುಮ್ಮನೆ ಪತ್ತೆ ಆಗ್ಬಿಡ್ತಾವ? ಟರ್ಕಿ ಸಹಾಯ ಮಾಡ್ತಾ ಇದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಏನೇನೂ ಇಲ್ಲ ಅಂತ ಅಂದ್ರೂ ಕೂಡ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಭಾರತನ ಎದುರಿಸುತ್ತೆ ಅಥವಾ ಎದುರಿಸೋದಕ್ಕೆ ಪ್ರಯತ್ನ ಪಡುತ್ತೆ, ಎದುರಿಸುತ್ತೀವಿ ಅಂತ ಹೇಳಿ ಅಲ್ಲಿನ ಕೆಲವೊಂದಿಷ್ಟು ಜನ ಹೇಳ್ತಾರೆ ಅಂತ ಅಂದ್ರೆ, ಈ ರಾಜಕೀಯದಲ್ಲಿದಾರಲ್ಲ ಕೆಲವೊಂದಿಷ್ಟು ಜನ ಉಗ್ರರು ಪಾಕಿಸ್ತಾನದವರು, ಅವ್ರು ಅಷ್ಟೆಲ್ಲ ಧೈರ್ಯವಾಗಿ ಮಾತನಾಡ್ತಾರೆ ಅಂದ್ರೆ ಅದಕ್ಕೆ ಕಾರಣ ಒಂದು ಚೀನಾ, ಮತ್ತೊಂದು ಈ ಟರ್ಕಿ. ಈ ಎರಡೂ ದೇಶಗಳ ನಿರಂತರ ಸಂಪರ್ಕದಲ್ಲಿ ಪಾಕಿಸ್ತಾನ ಇದೆ. ವಿಶ್ವಸಂಸ್ಥೆ ಸಹಾಯಕ್ಕೆ ಬರದೆ ಹೋದ್ರೂ ಕೂಡ ಈ ಎರಡೂ ದೇಶಗಳು ಯಾವಾಗಲೂ ಬೆನ್ನೆಲುಬಾಗಿ ನಿಂತಿರ್ತವೆ ಪಾಕಿಸ್ತಾನಕ್ಕೆ ಅನ್ನೋದಂತೂ ಬಹಳ ಸ್ಪಷ್ಟ. ಆ ಧೈರ್ಯದಿಂದಲೇ, ಆ ಎರಡೂ ದೇಶಗಳ ಧೈರ್ಯದಿಂದಲೇ ಇವತ್ತು ಈ ಒಂದು ರಾಷ್ಟ್ರ ಪಾಕಿಸ್ತಾನ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಮೆರೀತಾ ಇರೋದು.